ಪಿ ಮಾರ್ಕ್ನ ಭವಿಷ್ಯ ಇದು. 39ರಿಂದ 49 ಬಿಜೆಪಿ, 21ರಿಂದ 31 ಆಮ್ ಆದ್ಮಿ ಪಕ್ಷ, ಕಾಂಗ್ರೆಸ್ 0 ಅಥವಾ 1. ಈ ಸಮೀಕ್ಷೆಯ ಪ್ರಕಾರ ಆಮ್ ಆದ್ಮಿ ಪಕ್ಷ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ರೂ ಕೂಡ ಬಹುಮತಕ್ಕೆ 5 ಸ್ಥಾನಗಳ ಕೊರತೆಯನ್ನು ಎದುರಿಸುತ್ತೆ. ಬಿಜೆಪಿ ವರ್ಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ರೂ ಕೂಡ ಬಹುಮತಕ್ಕಿಂತ 3 ಸ್ಥಾನಗಳನ್ನು ಹೆಚ್ಚು ಹೊಂದಿರುತ್ತೆ ಪಿ ಮಾರ್ಕ್ ಪ್ರಕಾರ. ಎಬಿಪಿ ಮ್ಯಾಟ್ರಿಕ್ಸ್ ಇದೊಂದು ಸರ್ವೆ ಓವರ್ಲ್ಯಾಪಿಂಗ್ ನಂಬರ್ಗಳನ್ನು ಕೊಟ್ಟಿದೆ. ಬಿಜೆಪಿಯ ಸಂಖ್ಯೆ 35ಕ್ಕೆ ಇಳಿದ್ರೆ ಆಮ್ ಆದ್ಮಿ ಪಕ್ಷ 37ರ ತನಕ ಹೋಗಿ ಸರಳ ಬಹುಮತವನ್ನು ಪಡಿಬಹುದು ಅಂತ. ಪೀಪಲ್ ಪಲ್ಸ್ ಅಂತೂ ಭಾರಿ ಬಹುಮತದ ಗೆಲುವಿನ ಭವಿಷ್ಯ ಬಿಜೆಪಿಗೆ ನುಡಿದಿದೆ. 51ರಿಂದ 60 ಪೀಪಲ್ ಪಲ್ಸ್ ಪ್ರಕಾರ 51ರಿಂದ 60 ಬಿಜೆಪಿ, 10ರಿಂದ 19 ಆಮ್ ಆದ್ಮಿ ಪಕ್ಷ, 0 ಅಥವಾ 1 ಕಾಂಗ್ರೆಸ್. ಪೋಲ್ ಡೈರಿ ಸಮೀಕ್ಷೆ ಕೂಡ ಬಿಜೆಪಿಗೆ ಗೆಲುವು ಅಂತ ಹೇಳ್ತಾ ಇದೆ. 42ರಿಂದ 50 ಬಿಜೆಪಿ, 18ರಿಂದ 25 ಆಮ್ ಆದ್ಮಿ ಪಕ್ಷ, 0ಯಿಂದ 2 ಕಾಂಗ್ರೆಸ್. ನಮ್ಮ ಪ್ಯಾನೆಲ್ನಲ್ಲಿರುವ ಬಿಜೆಪಿ ವಕ್ತಾರ ರವಿಕುಮಾರ್ಗೆ ಆಶ್ಚರ್ಯ ಆಗ್ತಿರ್ಬೋದು ಈ ಸಂಖ್ಯೆ. ಕ್ಲೋಸ್ ಫೈಟ್ ಇರುತ್ತೆ, ನಾವು ಹತ್ರ ಬರ್ತೀವಿ ಅಂತೆಲ್ಲ ಮಾತಾಡಿದ್ರು. ಈ ಮತಗಟ್ಟೆ ಸಮೀಕ್ಷೆಗಳು ಬಿಜೆಪಿಗೆ ಸ್ಪಷ್ಟ ಬಹುಮತವನ್ನ ಹೇಳ್ತಾ ಇದ್ದಾವೆ. ಟಿವಿ ರಿಸರ್ಚ್ ಅನ್ನುವ ಮತ್ತೊಂದು ಏಜೆನ್ಸಿ ಕೂಡ ಬಿಜೆಪಿಗೆ ಸರಳ ಬಹುಮತದ ಭವಿಷ್ಯ ನುಡಿತಾ ಇದೆ. 36ರಿಂದ 44 ಬಿಜೆಪಿ, 26ರಿಂದ 34 ಆಮ್ ಆದ್ಮಿ ಪಕ್ಷ, 0 ಅಥವಾ 1 ಕಾಂಗ್ರೆಸ್ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.